ಹಾಯ್ ವೆಲ್ಕಮ್ ಟು ಕನ್ನಡತಿ ಅಡುಗೆ ಚಾನಲ್. ಸುಮಾರು ಜನ ಹೇಳ್ತಾಯಿದ್ರು ಅಕ್ಕಿ ರೊಟ್ಟಿನ ಮಾಡೋ ತೋರಿಸಿ ಅಂತೇಳ್ಬಿಟ್ಟು. ಅನ್ನ ಮಿಕ್ಕಿತ್ತು, ಸೊ ಹಾಗಾಗ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಈ ಥರ ಒಂಚೂರು ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಜಾಸ್ತಿ ಅನ್ನ ಹಾಕಿದರೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳಿ. ಇನ್ನು ಅದು ಬಿಸಿ ಆದಮೇಲೆ ಈ ಥರ ಹಿಟ್ಟು ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಮಿತ್ಕೊಂಡ್ರೆ ಆಯಿತು. ಚಪಾತಿ ಹಿಟ್ಟಿನ ಅದಕ್ಕೆ ಮಿತ್ಕೋಬೇಕು. ಹಿಟ್ಟು ನಿಮಗೆ ಎಷ್ಟು ರೊಟ್ಟಿ ಮಾಡ್ತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಇವತ್ತು ಒಂದು 7ರಿಂದ 6 ರೊಟ್ಟಿ ಆಗೋಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲಿ ಮಾಡೋದಾದರೆ 1 ಲೋಟ ಅಕ್ಕಿ ಹಿಟ್ಟಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಕಣ ಚೆನ್ನಾಗಿ ಬರುತ್ತೆ ಆವಾಗ ರೊಟ್ಟಿ ಹಿಟ್ಟಿಂದು. ಮುದ್ದೆ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟು ಹಾಕ್ಕೊಂಬಿಟ್ಟು ಮಿತ್ಕೊಂಬಿಟ್ಟು ಸ್ಮೂತಾಗಿ ಬೇಕು ಅಂದರೆ ಸ್ಮೂತಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ. ಹಿಂಗೆ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ಜಾಸ್ತಿ ಅನ್ನ ಮಿಕ್ಕಿದರೆ ಹೇಳಿದ್ನಲ್ಲ ಮಿಕ್ಸಿ ಮಾಡಿಬಿಟ್ಟು ಬಿಸಿ ಮಾಡಿ ಮಿತ್ಕೊಂಡ್ರೆ ಆಯಿತು. ಬಿಸಿ ಅನ್ನನೂ ಬೇಕಾದರೆ ತಣ್ಣಗೆ ಮಾಡಿಬಿಟ್ಟು ತಕ್ಷಣ ಮಾಡ್ಕೋಬೋದು. ಅನ್ನದಲ್ಲಿ ಮಾಡ್ತೀನಿ ಅಂತೇಳಿದ್ರೆ, ಹಿಟ್ಟಲ್ಲಿ ಮಾಡ್ತೀನಿ ಅಂದರೆ ಸೇಮ್ ಮೆಥಡ್ ಹೇಳಿದ್ನಲ್ಲ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. 2 ಕೈಯಲ್ಲಿ ನಾದ್ಕೊಂಡು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಹರಿವಾಣದಲ್ಲಿ ಹಾಕ್ಕೊಂಡು ನಾದ್ಕೋಬೇಕು. ನಮ್ಮ ಮಲೆನಾಡು ಸ್ಪೆಷಲ್ಲು ಅಕ್ಕಿ ರೊಟ್ಟಿ ಈ ಥರ ಮಾಡಿ ನೋಡಿ, ಸೂಪರಾಗಿರುತ್ತೆ. ಒಲೆಯಲ್ಲಿ ಮಾಡಿದ್ರಂತೂ ಇನ್ನೂ ಸೂಪರ್ ಟೇಸ್ಟ್ ಬರುತ್ತೆ. ಒಬ್ಬೊಬ್ಬರು ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ಇನ್ನು ಬಾಳೆ ಎಲೆಯಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಬೋದು ಸುಡೋ ರೊಟ್ಟಿ, ಅಥವಾ ಎಣ್ಣೆ ಕವರಲ್ಲಿ. ನಾನು ತವನ ತೊಳೆದಿಟ್ಟಿದ್ದೆ, ಹಾಗಾಗ್ಬಿಟ್ಟು ಅದು ರೊಟ್ಟಿ ಎದ್ದೋಳಲ್ಲ, ಅಂಟ್ಕೊಳ್ಳುತ್ತೆ. ಒಂದು ಹನಿ ಎಣ್ಣೆ ಹಾಕ್ಬಿಟ್ಟು ಸವರ್ಬಿಟ್ಟು ನೆಕ್ಸ್ಟು ಬಟ್ಟೆಲಿ ಒರೆಸ್ಕೊಂಡು ಸ್ಟವ್ ಆನ್ ಮಾಡ್ಕೊಂಬಿಟ್ಟು ರೊಟ್ಟಿನ ಈ ಥರ ಒಂಚೂರು ಕೈಯಲ್ಲಿ ರೌಂಡ್ ಮಾಡಿಕೊಂಡು ನೆಕ್ಸ್ಟು ಲಟ್ಟಣಿಕೆಯಲ್ಲಿ ಲಟ್ಟಿಸ್ತೀನಿ. ಹಾಗೆ ಬಡಿಯೋದಾದರೆ ಬಡಿಬೋದು. ಈ ಗುಲ್ಬರ್ಗ ಬಿಜಾಪುರ ಕಡೆ ಆದರೆ ಅಕ್ಕಿ ರೊಟ್ಟಿ ಆಗಲಿ ಅಥವಾ ಜೋಳದ ರೊಟ್ಟಿ ಆಗಲಿ ಎಲ್ಲನೂ ಕೈಯಲ್ಲಿ ಬಡಿತಾರೆ. ನನಗೆ ಬಡಿಯೋಕ್ಕೆ ಬರೋದಿಲ್ಲ, ಸ್ವಲ್ಪ ಅಗಲ ಬರುತ್ತಷ್ಟೇ, ದಪ್ಪ ಅಗಲ ಬಡಿಯೋಕ್ಕೆ ಬರೋದಿಲ್ಲ. ಹಾಗಾಗಿಬಿಟ್ಟು ಲಟ್ಟಣಿಕೆಯಲ್ಲಿ ಲಟ್ಟಿಸ್ತೀನಿ. ಹೊಸ್ದಾಗಿ ಮಾಡೋರು ಬರಲ್ಲ ಅಂತೇಳಿದ್ರೆ ಯಾವ ಪೊಸಿಷನಲ್ಲಿ ಇರಲಿ, ಅದು ತಟ್ಟೆ ಹಾಕ್ಕೊಂಬಿಟ್ಟು ರೌಂಡ್ ಶೇಪಿಗೆ ಬರುತ್ತಲ್ಲ ಆವಾಗ ಕಟ್ ಮಾಡಿ ತೆಗೆದ್ಬಿಟ್ಟು ಮಾಡಿದ್ರೆ ಆಯಿತು. ರೌಂಡ್ ಶೇಪ್ ಬರುತ್ತೆ. ನಾವು ಕೈಯಲ್ಲೇ ಮಾಡೋದ್ರಿಂದ ರೌಂಡಿಗೆ ಬರುತ್ತೆ. ಈ ಥರ ಆಚೆ ಈಚೆ ಹೋಗಲ್ಲ. ಇಷ್ಟೇ ಸಿಂಪಲ್ಲಾದ ರೊಟ್ಟಿ ಮೆಥೆಡು. ನೀರು ಹಚ್ಬಿಟ್ಟು ತೆಗೆದ್ರೆ ಸ್ಮೂತಾಗಿ ಬಂದ್ ಥರ ಊದುತ್ತೆ. ಎಣ್ಣೆ ಹಚ್ಚಿ ಮಾಡೋದಾದರೆ ನೀರು ಹಚ್ಚಬೇಡಿ, ಹಾಗೇ ಬೇಯಿಸಬೇಕು. ಎಣ್ಣೆ ಹಚ್ಚಿದರೆ ಒಡ್ಕ ಬರುತ್ತೆ. ರೊಟ್ಟಿ ಮಿಷಿನಲ್ಲಿ ಮಾಡೋದಾದರೆ ನೀರು ಹಚ್ಚಬೇಡಿ, ಹಾಗೇ ಮಾಡಿ. ನೀರು ಹಚ್ಚಿ ಮಾಡೋದಾದರೆ ಈ ಥರ ನೀರು ಹಚ್ಕೊಂಡು ಅದೊಂಚೂರು ನೀರು ಬೆಂದಾದಮೇಲೆ ಒಂಚೂರು ಒಣಕ್ಲ ಆದಮೇಲೆ ತಿರುಗಿಸ್ಕೊಂಡ್ರೆ ಆಯಿತು. ಸ್ಮೂತಾದ ರೊಟ್ಟಿ ರೆಡಿ.